ಕೃಷ್ಣ ಕಚೇರಿನಲ್ಲಿ ಪೊಲೀಸರು ಏನೋ ಹಿಂಗೆ ಪೊಲೀಸನೊಬ್ಬ ತೆಗೆಕ್ಕೆ ಹೋದಾಗ ಸ್ವಲ್ಪ ಏನೋ ಡೋರ್ ಬಿದ್ದೋಗ್ಬಿಡ್ತು, ಕಿರ್ಚಿಬಿಟ್ರು. ಅಡಿಷನಲ್ ಎಸ್ ಪಿಗೆ ಆಲ್ಮೋಸ್ಟ್ ಬಿತ್ತು ಅಂತ ಒದೇ ಬಿದ್ದುಬಿಟ್ರದು. ಅವ್ನು ಹಿಂದೆ ಹೋಗಿಲ್ಲ ಅಂದ್ರೆ ಒದೇ ಬಿದ್ದುಬಿಟ್ರದು. ನಮಗೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾನಲ್ಲ, ನಮ್ಮ ಜನಗಳ ಹತ್ರ ಜೇಬಲ್ಲಿ ದುಡ್ಡು ಇರಬೇಕು, ಬ್ಯಾಂಕಲ್ಲಿ ದುಡ್ಡು ಇರಬೇಕು, ಮುಖದಲ್ಲಿ ಒಂಚೂರು ಕಳೆ ಇರಬೇಕು, ನೆಮ್ಮದಿ ಇರಬೇಕು. ಇದನ್ನು ಕೇಳ್ತೀವಿ ನಾವು. ಅಂದರೆ ಏನು ಅಂದರೆ ಸಿದ್ದರಾಮಯ್ಯ ಮಗ ಯತೀಂದ್ರನೇ ರಾಜಕೀಯದಲ್ಲಿ ಮುಗಿಬೇಕಾ? ನಾರಾಯಣ ಸ್ವಾಮಿ ನಮ್ಮಪ್ಪ, ನಾವು ಹಂಗಾರೆ ರಾಜಕೀಯಕ್ಕೆ ಬರೋಂಗಿಲ್ಲ, ನಾವು ಧ್ವನಿ ಮಾಡೋಂಗಿಲ್ಲ, ನಾವು ಲಾಯರ್ಗಿರಿ ಮಾಡೋಂಗಿಲ್ಲ, ನೀವು ತಪ್ಪು ಮಾಡಿದ್ರೆ ಕೇಳೋಂಗಿಲ್ಲ, ಹಂಗಾರೆ ಏನು ಭಜನೆ ಮಾಡಬೇಕಾ? ಎರಡೂ ಪಕ್ಷಗಳನ್ನ ಎದುರಾಕೋತಿದ್ದೀನಿ ಅಂತ ಅನ್ಸುತ್ತಾ ಸರ್? ಇಡೀ ಪ್ರಪಂಚನ ಎದುರಾಕೊಂಬೋದು ಸರ್. ಯಾವ ದೊಡ್ಡ ವಿಚಾರ ಸರ್? ಅಂಥ ದೊಡ್ಡ ಬ್ರಿಟಿಷ್ ಸಾಮ್ರಾಜ್ಯವನ್ನು ಗಾಂಧಿ ಅಂತವರು, ನೆಹರು ಅಂತವರು, ಚಂದ್ರಶೇಖರ್ ಆಜಾದ್, ನಮ್ಮ ಸುಭಾಷ್ ಚಂದ್ರ ಬೋಸು, ಉಧಮ್ ಸಿಂಗ್, ಭಗತ್ ಸಿಂಗ್ ಸರ್, ಅವರೆಲ್ಲ ಇದ್ದಿದ್ದಕ್ಕೆಲ್ಲ ಸರ್ ನಾವು ನೀವು ಇವತ್ತು ಇಂಟರ್ವ್ಯೂ ಮಾಡ್ತಾರೋದು. ಇಲ್ಲ ಅಂದರೆ ಇವತ್ತು ಯಾವುದಾರು ರಾಣಿ ಆಡಳಿತ ಇರ್ತಾ ಇತ್ತು, ಯಾರೋ ಬ್ರಿಟಿಷರು ಬಂದು ಬ್ರಿಟಿಷ್ ಮನೇಲಿ ಬೂಟ್ ಪಾಲಿಷ್ ಮಾಡಬೇಕಾಯ್ತು ಸರ್. ಸ್ವತಃ ಸರ್ ಪ್ರಜಾತಂತ್ರ ಅಂದರೆ ಇದನ್ನೇ ಸರ್. ಇವತ್ತು ಹಿಂಗಾಗ್ಬಿಟ್ಟಿದೆ ಕರ್ನಾಟಕ ರಾಜಕೀಯ ಅಂತಂದರೆ. ಒಂದು 60 ಕುಟುಂಬಗಳು, 60ರಿಂದ 70 ಕುಟುಂಬ ಸರ್. ಇವ್ನು ಬೆಳಗಾಂ ತಗೊಳ್ಳಿ, ಜಾರಕಿಹೊಳಿ ಫ್ಯಾಮ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರು. ಕೆಳಗೆ ಬಂದರೆ ಇವನು ಯಾರೋ ಅನಿಲ್ ಲಾಡು. ಇನ್ನು ಅದಕ್ಕೆ ಕೆಳಗೆ ಬಂತು ಅಂತಂದರೆ ಈಶ್ವರ್ ಖಂಡ್ರೆ. ಅದಕ್ಕೆ ಕೆಳಗೆ ಬಂತು ಅಂದರೆ ದಾವಣಗೆರೆ ಏನೋ ಇವ್ರ ಫ್ಯಾಮ್ಲಿ. ಅದರಿಂದ ಇನ್ನು ಕೆಳಗೆ ಬಂದರೆ ಬೊಮ್ಮಾಯಿ ಫ್ಯಾಮ್ಲಿ. ಅದರಿಂದ ಕೆಳಗೆ ಬಂದರೆ ಪರಮೇಶ್ವರು. ಅದರಿಂದ ಕೆಳಗೆ ಬಂತಂದರೆ ಬೆಂಗಳೂರಲ್ಲಿ ಮೈಸೂರು ಕಡೆ ಹೋದರೆ ಸಿದ್ದರಾಮಯ್ಯ ಮಗ. ಶಿವಮೊಗ್ಗ ಕಡೆಗೆ ಹೋದರೆ ಯಡಿಯೂರಪ್ಪನ ಮಕ್ಕಳು, ಈಶ್ವರಪ್ಪನ ಮಕ್ಕಳು. ಈ ಕಡೆ ಚಿಕ್ಕಬಳ್ಳಾಪುರ ಕಡೆ ಸುಧಾಕರ್ ಗ್ಯಾಂಗು. KGF ಕಡೆ ಹೋದರೆ ಮುನಿಯಪ್ಪನ ಗ್ಯಾಂಗು. ಈ ಕಡೆ ನಮ್ಮ ಹಾಸನ ಕಡೆ ಹೋದರೆ ನಮ್ಮ ದೇವೇಗೌಡರ ಫ್ಯಾಮ್ಲಿ. ಪ್ಲಸ್ ಅಡಿಷ್ನಲ್ ಆಗಿ ಇನ್ನೊಂದು ಇರಲಿ ಅಂತ ಚನ್ನಪಟ್ಟಣ ಇವನ್ನ ಕುಮಾರಸ್ವಾಮಿ ಹಾಕೊಂಬಿಟ್ಟವ್ರು ಈಗ ರೋಡಲ್ಲಿ. ಸರ್ ವಾಟ್ಸ್ ಹ್ಯಾಪ್ನಿಂಗ್ ಸರ್? ಇಲ್ಲಿದೆ ಹೊಸ ವಾಯ್ಸು. ಯಾವ ಪಕ್ಷದಲ್ಲಿ ಹೊಸ ವಾಯ್ಸನ್ನು ತೊಗೊಂಬಂದಿದ್ದೀರಾ? ಯಾವ ಪಕ್ಷದಲ್ಲಿ ಯುವಕರನ್ನು ತೊಗೊಂಬಂದಿದ್ದೀರಾ ಸರ್? ದೇಶದ ಸರ್ ಎಲ್ಲಿದೆ ಸರ್ ಹೆಣ್ಮಕ್ಳು? ಎಲ್ಲಿದೆ ಸರ್? ಐ ಥಿಂಕ್ ಇಫ್ ಐ ಆಮ್ ನಾಟ್ ರೈಟ್, ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರೇ ಫೀಮೇಲ್ ನನಗೆ ಗೊತ್ತಿಲ್ಲ. ನನಗೆ ಅನಿಸ್ತಾ ಇದ್ದಿದ್ದು ಬೇರೆ ಇನ್ಯಾರು ಹೆಣ್ಮಕ್ಳು ಇದ್ದಾರೋ ಗೊತ್ತಿಲ್ಲ. ಇಲ್ಲಿದ್ದಾರೆ ಸರ್, ಹೆಣ್ಮಕ್ಳು ಇದ್ದಾರೆ ಸರ್. ಸೊ ಏನಾಗ್ತಿದೆ ಸರ್ ಅಂದರೆ ಏನು? ನಾವುಗಳು ಸೀಮಿತ ಓಟ್ ಹಾಕೋಕ್ಕೆ, ಟ್ಯಾಕ್ಸ್ ಕಟ್ಟೋಕ್ಕೆ. ನೀವು ಸುಳ್ಳು ಹೇಳ್ಕೊಂಬಂದು ಅವ್ನು 40% ಅಂತಾನೆ, ಇವನು ಬಂದು 50% ಮಾಡ್ಕೊಂತ 60% ಅಂತ. ಇನ್ನೂ ಬೊಮ್ಮಾಯಿ ಹೇಳಿದ್ರು ಮೊನ್ನೆ 60% ಅಂತ ಗೊತ್ತಿಲ್ಲ. ಈಗ ಬೊಮ್ಮಾಯಿಯವ್ರ ಮೇಲೆ ಅವ್ರು 40% ಹಾಕೋರು. ಈಗ ಬೊಮ್ಮಾಯಿ ಹೇಳ್ತಾರೆ ನಿಮ್ಮದು 60% ಇದೆ, CBI ಕೊಡಿ ಅಂತ. ಯು ಮೀನ್ ಟು ಸೇ ಯು ಆಲ್ ಆರ್ ಟೋಟಲ್ ಇನ್ಸ್ಟಿಟ್ಯೂಷನಲ್ ಕರಪ್ಷನ್ ಆಗಿದೆ ಸರ್. ಇನ್ಸ್ಟಿಟ್ಯೂಷನಲ್ ಅಂದರೆ ಒಂದು ಸಾಂಕೇತಿಕವಾಗಿ ಒಂದು ಆರ್ಗನೈಸೇಷನ್ನೇ ಕರಪ್ಷನ್ ಮಟ್ಟಿಗೆ ಇಳಿದುಬಿಟ್ಟಿದೆ ಸರ್. ಇವ್ರು ಯಾರೂ ಕೂಡ ಎಲಿಜಿಬಲ್ ಅಲ್ಲ ಸರ್. ನಾನು ಕೇಳ್ಪಟ್ಟೆ, ನಿರ್ಮಲಾನಂದ ಸ್ವಾಮೀಜಿಗಳು ಹೇಳ್ತಾಯಿದ್ರು ಡಿ ಕೆ ಶಿವಕುಮಾರ್ ಇದಾಗಬೇಕು. ನಾನು ರಿಯಲ್ಗೆ ವಿತ್ ಗ್ರೇಟ್ ರೆಸ್ಪೆಕ್ಟ್ ನಾವು ಸ್ವಾಮೀಜಿಯವ್ರ ಬಗ್ಗೆ, ಓಕೆ, ನಾವೇನು ಅವ್ರಿಗೆ ಅಡ್ವೈಸ್ ಮಾಡ್ದಲಿಲ್ಲ. ಯಾಕಂದರೆ ಇಟ್ಸ್ ಎ ಮಟ್ ಏನೋ ವಿಚ್ ಇಸ್ ಬಿನ್ ಸರ್ವಿಂಗ್. ನಮಗೆ ಡಿ ಕೆ ಶಿವಕುಮಾರ್ CM ಆಗ್ತಾನಲ್ಲ, ನಮ್ಮ ಜನಗಳ ಹತ್ರ ಜೇಬಲ್ಲಿ ದುಡ್ಡು ಇರಬೇಕು, ಬ್ಯಾಂಕಲ್ಲಿ ದುಡ್ಡು ಇರಬೇಕು, ಮುಖದಲ್ಲಿ ಒಂಚೂರು ಕಳೆ ಇರಬೇಕು, ನೆಮ್ಮದಿ ಇರಬೇಕು. ಇದನ್ನು ಕೇಳ್ತೀವಿ ನಾವು. ಯಾರೋ CM ಆಗಲಿ ಅಂತ ನಾವು ಯಾರೋ ಆಸೆ ಪಡ್ಕೊಂಡು ಇಲ್ಲಿ ಯಾರೂ ಪೂಜೆ ಮಾಡ್ತಾರೆ. ನಮ್ಗೆ ಅದರ ಅವಶ್ಯಕತೆಯೂ ಇಲ್ಲ. 6 ಕೋಟಿ ಜನರಿಗೆ ಬೇಕಾಗಿರೋದು ನೆಮ್ಮದಿ. 6 ಕೋಟಿ ಜನರಿಗೆ ಬೇಕಾಗಿರೋದು ಬೆಲೆ ಏರಿಕೆಯಿಂದ ನೆಮ್ಮದಿ. 6 ಕೋಟಿ ಜನರಿಗೆ ಬೇಕಾಗಿರೋದು ಬೆಂಗಳೂರಿಗೆ 1 ಲಕ್ಷ ಕೋಟಿ ರೂಪಾಯಿ ಹಾಕಿದ್ರೆ 50,000 ಕೋಟಿ ರೂಪಾಯಿ ಜೇಬಿಗೆ ಹಾಕೋಣ ಕಳ್ಳ ಅಲ್ಲ. ಹಳ್ಳಗಳನ್ನು ಮುಚ್ಚಿ ಸಾಂಕೇತಿಕವಾಗಿ ಬೆಂಗಳೂರನ್ನು ಅಭಿವೃದ್ಧಿಪಡಿಸುವಂತಾರೆ. ಅಭಿವೃದ್ಧಿ ಅಂತಂದರೆ ದೇವ್ರನ್ನ ಕಳ್ಳಿ ಬಿಡು, ದೇವರೇ ಬಂದು ಕಾಪಾಡೋಕ್ಕಾಗಲ್ಲ. ಯಾರು ಕಾಪಾಡೋಕ್ಕಾಗ್ತದೆ? ಹಿಂಗೆ ಕೀಳಕ್ಕೆ ಬಂದೆ ಹಂಗಾರೆ ತಪ್ಪಲ್ವಾ? ಅದು ನೀವೆಲ್ಲ ಫ್ರಾಡ್ಸ್ ಅಂತ ಆಯಿತು, ಇನ್ಸ್ಟಿಟ್ಯೂಷನಲ್ ಫ್ರಾಡ್ಸ್. ನೀವೆಲ್ಲ ಉಸಿರು ಒಳ್ಳೆ ರಾಜಕಾರಣಿಗಳು, ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡೋಂಥವ್ರು. ನಿಮಗೆ ಜನಗಳಿಗೆ ಯಾರ ಮೇಲೂ ಇವತ್ತು ನಂಬಿಕೆ ಇಲ್ಲ. ವಿಧಿ ಇಲ್ದಿರ ಕಾಂಗ್ರೆಸ್ಸೋ BJP ಯಾರಿಗೋ ಆಗ್ತಾ ಇದ್ದಾರೆ. ದೆರ್ ಈಸ್ ನೋ ಸರ್. ನಮ್ಮಂಥವ್ರು ಯಾರಾದರೂ ಒಂದು ಸಣ್ಣ ಮೊಳಕೆ ತೋರ್ಸೋಕೋರೆ ಹೆಂಗೆ ಚಿವುಡ್ತಾರೆ ಅಂದರೆ ಏನು ಅಂದರೆ ಸಿದ್ದರಾಮಯ್ಯ ಮಗ ಯತೀಂದ್ರನೇ ರಾಜಕೀಯದಲ್ಲಿ ಮುಗಿಬೇಕಾ? ನಾರಾಯಣ ಸ್ವಾಮಿ ನಮ್ಮಪ್ಪ, ನಾವು ಹಂಗಾರೆ ರಾಜಕೀಯಕ್ಕೆ ಬರೋಂಗಿಲ್ಲ, ನಾವು ಧ್ವನಿ ಮಾಡೋಂಗಿಲ್ಲ, ನಾವು ಲಾಯರ್ಗಿರಿ ಮಾಡೋಂಗಿಲ್ಲ, ನೀವು ತಪ್ಪು ಮಾಡಿದ್ರೆ ಕೇಳೋಂಗಿಲ್ಲ, ಹಂಗಾರೆ ಏನು ಭಜನೆ ಮಾಡಬೇಕಾ? ಸಿದ್ದರಾಮಯ್ಯ SP ಮೇಲೆ ಕೈ ಎತ್ತಾರೆ, ಅಡಿಷನಲ್ SP ಮೇಲೆ ಕೈ ಎತ್ತಾರೆ. ವಾಟ್ ಡಿಡ್ ಈ ಶೋ ಬೀಯಿಂಗ್ ಎ CM? ಸರ್ ಇದು ನಾನಲ್ಲ. ನಾನು ಅವ್ರನ್ನ ಜನವರಿನಲ್ಲಿ ಪೊಲೀಸವ್ರಿಗೆ ಸಂಬಳ ಜಾಸ್ತಿ ಮಾಡಿ ಅಂತ ರಿಕ್ವೆಸ್ಟ್ ಕೊಡೋಕೆ ಹೋದ್ರೆ ನನ್ನ ಮುಂದೆ ಸಿದ್ದರಾಮಯ್ಯನವರ ಕೃಷ್ಣ ಕಚೇರಿನಲ್ಲಿ ಪೊಲೀಸವ್ರು ಏನೋ ಹಿಂಗೆ ಪೊಲೀಸನೊಬ್ಬ ತೆಗೆಕ್ಕೆ ಹೋದಾಗ ಸ್ವಲ್ಪ ಏನೋ ಡೋರ್ ಬಿದ್ದೋಗ್ಬಿಡ್ತು, ಕಿರ್ಚಿಬಿಟ್ರು ಸರ್. ಆ ವ್ಯಕ್ತಿ ಇರೋದೇ ಆ ಥರ ಅಂತ ಅನ್ಸು ನನಗೆ. ಅವತ್ತೇ ಫಸ್ಟ್ ಟೈಮ್ ನೋಡಿದ್ದು ಅವ್ರ ಅಭಿಮಾನ ಅವತ್ತೇ ನನಗೆ ಹೊಟ್ಟೋಗ್ಬಿಡ್ತು. ಪೊಲೀಸವ್ರನ್ನ ತುಂಬ ಕೀಳಾಗಿ ಕಾಣೋದಿದೆಯಲ್ಲ, ಇದೇನು ಮೊದಲೇನಲ್ವಲ್ಲ ಸರ್? ಸರ್ ಯಾಕೆ ಸರ್ ಈ ಥರ ಮಾಡ್ಕೊಂಡ್ಬರ್ತಾ ಇದ್ದಾರೆ? ಡೂ ಯು ಥಿಂಕ್ ಏನು ಹಂಗಾರೆ CM ಕುರ್ಚಿ ಅನ್ನೋದೇನು ಸಿದ್ದರಾಮಯ್ಯನ ಬರ್ಕೊಡಿದ್ದೀವಿ ನಾವೆಲ್ಲರೂ?
ಪ್ರಜಾತಂತ್ರದಲ್ಲಿ ಏನು ಈ ಥರ ದುರಾಡಳಿತ ಮಾಡಿಕೊಂಡು ಈ ಥರ ದರ್ಪವನ್ನು ತೋರಿಸ್ಕೊಂಡಕ್ಕೆ ಅವ್ರು ಹೇಳ್ತಾರೆ ಚೀಫ್ ಸೆಕ್ರೆಟರಿಗೂ ಪೌರ ಕಾರ್ಮಿಕರಿಗೂ ನನಗೇನು ಡಿಫ್ರೆನ್ಸ್ ಇಲ್ಲ ಅಂತ. ಪೊಲೀಸ್ ಅವನಿಗೆ ಅಡಿಷನಲ್ ಎಸ್ ಪಿಗೆ ನಾವು ನೋಡಿದ್ವಿ. ಡೈಲಾಗ್ ಹೊಡಿಯೋಕ್ಕೆ ಚೆನ್ನಾಗಿದೆ. ಪೌರ ಕಾರ್ಮಿಕನೂ ಒಬ್ಬ ಚೀಫ್ ಸೆಕ್ರೆಟರಿ ಎರಡೂ ಸೇಮ್ ಅಂತಾರೆ. ಪೊಲೀಸ್ ಕಾನ್ಸ್ಟೇಬಲ್ ನೋಡಿಯೋಕೆ ಹೋದ್ರೆ ಅಡಿಷನಲ್ ಎಸ್ ಪಿನ ಗದರ್ತೀರ. ಅಡಿಷನಲ್ ಎಸ್ ಪಿಗೆ ಆಲ್ಮೋಸ್ಟ್ ಬಿತ್ತು ಅಂತ ಒದೆ ಬಿದ್ದುಬಿಟ್ರದು. ಅವ್ನು ಹಿಂದೆ ಹೋಗಿಲ್ಲ ಅಂದ್ರೆ ಒದೆ ಬಿದ್ದುಬಿಟ್ರದು. ಸೊ ಈ ಡೈಲಾಗ್ ಹೊಡಿಯೋವಂಥ ಸಿದ್ದರಾಮಯ್ಯ ಅವರು ಪಬ್ಲಿಕ್ಕಲ್ಲಿ ನೀವು ಮಾಡ್ತದ್ದು ನಿಜವಾಗೇನು? ಈ ಏಜಲ್ಲಿ ಈ ಥರ ಇದ್ದೀರಾ. ನಮ್ಮ ಏಜಲ್ಲಿ ನಾವು ಇದ್ರೆ ತಪ್ಪೇನು ಕರೆಕ್ಟು ಅಲ್ವಾ?